ಧರ್ಮಸ್ಥಳದ ಪ್ರಕರಣ ಮಂಜುನಾಥ ಸ್ವಾಮಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ತೀವ್ರ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಅಷ್ಟೇ. ಅದೆಲ್ಲ ಆಗುತ್ತೆ ಬಿಡಿ, ಅದು ಅವ್ರು ಮಾಡ್ತಾರೆ ಬರಲ್ಲ. ಅದು ಈಗ ಯಾಕೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾರು ಮುಗಿಯುತ್ತೋ ಹೋಗುತ್ತೋ ಅದನ್ನು ದೇವ್ರಿಗೆ ಬಿಟ್ಟಿದ್ದು. ಯಾರ ಕೆಲವರು ಮುಗ್ಸೋಕ್ಕಾಗುತ್ತೆ ಮೇಡಮ್ ಅವರೇ? ದೇವ್ರ ಅನುಗ್ರಹ ಇರೋರಿಗೆ ಏನೂ ಆಗ್ತದೆ. ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ ಬ್ಯಾಲೆಟು EM ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ಅದರಲ್ಲೇ 136 ಸೀಟ್ ಗೆದ್ರಲ್ಲ, ಮತ್ತೆ ಹೆಂಗಿದ್ರು ಇದೆಲ್ಲ ಕಾಲ ನಿರ್ಧರಿಸುತ್ತೆ. ನಡೀರಿ. ಧರ್ಮಸ್ಥಳದ ಪ್ರಕರಣ ಮಂಜುನಾಥ ಸ್ವಾಮಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ತೀವ್ರ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಅಷ್ಟೇ. ಅದೆಲ್ಲ ಆಗುತ್ತೆ ಬಿಡಿ, ಅದು ಅವ್ರು ಮಾಡ್ತಾರೆ ಬರಲ್ಲ. ಅದು ಈಗ ಯಾಕೆ ಯಾರು ಮುಗಿಯುತ್ತೋ ಹೋಗುತ್ತೋ ಅದನ್ನು ದೇವ್ರಿಗೆ ಬಿಟ್ಟಿದ್ದು. ಯಾರು ಕೆಲವರು ಮುಗ್ಸೋಕ್ಕಾಗುತ್ತೆ ಮೇಡಮ್ ಅವರೇ? ದೇವ್ರ ಅನುಗ್ರಹ ಇರೋರಿಗೆ ಏನೂ ಆಗ್ತದೆ. ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ ಬ್ಯಾಲೆಟು EM ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ಅದರಲ್ಲೇ 136 ಸೀಟ್ ಗೆದ್ರಲ್ಲ, ಮತ್ತೆ ಹೆಂಗಿದ್ರು ಇದೆಲ್ಲ ಕಾಲ ನಿರ್ಧರಿಸುತ್ತೆ. ನಡೀರಿ. ಧರ್ಮಸ್ಥಳದ ಪ್ರಕರಣ ಮಂಜುನಾಥ ಸ್ವಾಮಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ತೀವ್ರ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಅಷ್ಟೇ. ಅದೆಲ್ಲ ಆಗುತ್ತೆ ಬಿಡಿ, ಅದು ಅವ್ರು ಮಾಡ್ತಾರೆ ಬರಲ್ಲ. ಅದು ಈಗ ಯಾಕೆ ಯಾರು ಮುಗಿಯುತ್ತೋ ಹೋಗುತ್ತೋ ಅದನ್ನು ದೇವ್ರಿಗೆ ಬಿಟ್ಟಿದ್ದು. ಯಾರು ಕೆಲವರು ಮುಗ್ಸೋಕ್ಕಾಗುತ್ತೆ ಮೇಡಮ್ ಅವರೇ? ದೇವ್ರ ಅನುಗ್ರಹ ಇರೋರಿಗೆ ಏನೂ ಆಗ್ತದೆ. ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ ಬ್ಯಾಲೆಟು EM ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ಅದರಲ್ಲೇ 136 ಸೀಟ್ ಗೆದ್ರಲ್ಲ, ಮತ್ತೆ ಹೆಂಗಿದ್ರು ಇದೆಲ್ಲ ಕಾಲ ನಿರ್ಧರಿಸುತ್ತೆ. ನಡೀರಿ. ಧರ್ಮಸ್ಥಳದ ಪ್ರಕರಣ ಮಂಜುನಾಥ ಸ್ವಾಮಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ತೀವ್ರ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಅಷ್ಟೇ. ಅದೆಲ್ಲ ಆಗುತ್ತೆ ಬಿಡಿ, ಅದು ಅವ್ರು ಮಾಡ್ತಾರೆ ಬರಲ್ಲ. ಅದು ಈಗ ಯಾಕೆ ಯಾರು ಮುಗಿಯುತ್ತೋ ಹೋಗುತ್ತೋ ಅದನ್ನು ದೇವ್ರಿಗೆ ಬಿಟ್ಟಿದ್ದು. ಯಾರು ಕೆಲವರು ಮುಗ್ಸೋಕ್ಕಾಗುತ್ತೆ ಮೇಡಮ್ ಅವರೇ? ದೇವ್ರ ಅನುಗ್ರಹ ಇರೋರಿಗೆ ಏನೂ ಆಗ್ತದೆ. ಗೊತ್ತಿಲ್ಲಪ್ಪ ನನಗೆ, ಅದೆಲ್ಲ ಬ್ಯಾಲೆಟು EM ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ಅದರಲ್ಲೇ 136 ಸೀಟ್ ಗೆದ್ರಲ್ಲ, ಮತ್ತೆ ಹೆಂಗಿದ್ರು ಇದೆಲ್ಲ ಕಾಲ ನಿರ್ಧರಿಸುತ್ತೆ. ನಡೀರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.